ಎಲ್ರಿಗೂ ನಮಸ್ಕಾರ. ನಾನೊಂದು ತುಂಬ ರುಚಿಕರವಾದಂತಹ, ಆರೋಗ್ಯಕರವಾದಂತಹ, ಮಕ್ಕಳಿಗೂ ಸಹ ಇಷ್ಟ ಆಗುವಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಎಲ್ಲ ಮಕ್ಕಳಿಗೂ ಸ್ಟಾರ್ ಫ್ರೂಟ್ ಗೊತ್ತಲ್ವಾ? ಎಲ್ರಿಗೂ ಈ ಏನು ಹೇಳ್ತೀರಾ, ಕರಗಲಕಾಯಿ, ಕಾಮರಕಾಯಿ ಅಂತ ಹೇಳ್ತೀವಲ್ಲ, ಅದು ಗೊತ್ತಲ್ವಾ? ಅದರಿಂದ ಸಾಸಿವೆ ಮಾಡುವಂತಹ ಒಂದು ರೆಸಿಪಿ ಇದು. ಸಾಸಿವೆ ಮಾಡೋದು ಸಾಮಾನ್ಯವಾಗಿ ನಮ್ಮಲ್ಲಿ ಹವ್ಯಕರಿಗೆ ಸಾಮಾನ್ಯವಾಗಿ ಗೊತ್ತು ಈ ಸಾಸಿವೆ ಅನ್ನೋ ಪದಾರ್ಥ. ಇದು ಸಿಹಿ ಸಾಸಿವೆ. ಮಕ್ಕಳಿಗೆ ಇಷ್ಟ ಆಗಬೇಕು ಅವರಿಗೆ ಖಾರ ಹಾಕಬಾರ್ದು. ಇದನ್ನು ಖಾರ ಹಾಕದೆ ಸಹ ಮಾಡ್ಕೋಬೋದು. ಆಮೇಲೆ ಈ ಸೂಜಿ ಮೆಣಸು, ಗಾಂಧಾರಿ ಮೆಣಸು ಇರುತ್ತಲ್ಲ, ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ನಾವು ಆಮೇಲೆ ಮೇಲಿಂದ ಹಾಕ್ಕೊಂಡ್ರೆ ನಮ್ಗೆ ಖಾರ, ಸಿಹಿ, ಉಪ್ಪು, ಹುಳಿ ಎಲ್ಲನೂ ಆಗುತ್ತೆ. ನೋಡ್ತಿದ್ದೀರಲ್ಲ, ಆ ರೀತಿಯಾಗಿ ಈ ಸ್ಟಾರ್ ಫ್ರೂಟನ್ನು ಸಣ್ಣಗೆ ಹೆಚ್ಚಿ ಸ್ವಲ್ಪ ಉಪ್ಪು ಬೆಲ್ಲವನ್ನು ಹಾಕಿ ಅದನ್ನು ಕುದಿಯೋಕೆ ಇಟ್ಬಿಡಬೇಕು. ಚೆನ್ನಾಗಿ ಕುದಿಬೇಕು ಅದು. ಏನಕ್ಕೆ ಅಂದರೆ ಆ ಸ್ಟಾರ್ ಫ್ರೂಟು ಹುಳಿ ಇರುತ್ತೆ. ಅದು ಉಪ್ಪು ಮತ್ತು ಸಿಹಿಯನ್ನು ಚೆನ್ನಾಗಿ ಹೀರಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕುದಿಯೋ ಅಷ್ಟರಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ, ಹಸಿ ತೆಂಗಿನ ತುರಿ ಹಾಕಿ, 1 ಸ್ಪೂನ್ ಸಾಸಿವೆಯನ್ನು ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಬೇಕಂದರೆ ಹಾಕ್ಕೋಬೇಕು. ನಾನಿಲ್ಲಿ ಗಾಂಧಾರಿ ಮೆಣಸನ್ನು ಹಾಕಿದ್ದೀನಿ, ತುಂಬ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಇದು ಮಕ್ಕಳಿಗೂ ಸಹ ಓಕೆ ಅನ್ನೋ ಹಾಗೆ. ಅಷ್ಟು ಗಾಂಧಾರಿ ಮೆಣಸನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿ ನುಣ್ಣಗೆ, ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬಿಡಬೇಕು. ಅದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಂದರೆ ಈಗ ಸ್ಟಾರ್ ಫ್ರೂಟ್ ಇದೆಯಲ್ಲ, ಅದನ್ನು ಕುದಿಸಿ ಆರಿಸಿ ಆದಮೇಲೆ ಅದೇ ಪಾತ್ರೆಗೆ ಹಾಕ್ಕೊಂಡೆ ನಾನು. ಅದು ತಣ್ಣಗಾಗಿದೆ ಅಂದರೆ ಅದೇ ಪಾತ್ರೆಗೆ ಹಾಕ್ಕೋಬೋದು. ಆಮೇಲೆ 1-2 ಸೌಟು ಮೊಸರನ್ನು ಹಾಕಿ ಆದಮೇಲೆ ಅದಕ್ಕೊಂದು ಸಾಸಿವೆ, ಉದ್ದಿನಬೇಳೆ, ಒಂದು ಒಣಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕಿ ಒಂದು ಒಗ್ಗರಣೆಯನ್ನು ಕೊಡಬೇಕು. ಉದ್ದಿನಬೇಳೆ ಪರಿಮಳ ಆಗಲಿ ಅಂತ. ಇದಕ್ಕೆ ಒಗ್ಗರಣೆ ಹಾಕದಿದ್ರೂ ಓಕೆ, ಪರವಾಗಿಲ್ಲ. ಬಟ್ ಉದ್ದಿನಬೇಳೆ, ಸಾಸಿವೆ, ಮೆಣಸು ಹಾಕಿ ಒಂದು ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುವಂತಹ ರುಚಿಯಾದಂತಹ ಸ್ಟಾರ್ ಫ್ರೂಟ್ ಸಾಸಿವೆ ರೆಡಿ ಆಯಿತು. ನೀವು ಸಹ ಒಮ್ಮೆ ಮಾಡಿ ನೋಡಿ, ಹೇಗಾಗಿದೆ ಅಂತ ಹೇಳಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದನ್ನು ನಾವು ಯೂಸ್ವಲಾಗಿ ಅನ್ನದ ಜೊತೆ ಊಟ ಮಾಡ್ತೀವಿ, ದೋಸೆ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.